ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ರಚಿಸಿದ ಸರ್ಕಾರದ ನಡೆ ಬಗ್ಗೆ ಬಿಜೆಪಿ ಅನುಮಾನ ವ್ಯಕ್ತಪಡಿಸುತ್ತಿದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆಯಾಗಿರುವಂಥದ್ದು. ಎಸ್ಐಟಿ ರಚಿಸಿದ ಸರ್ಕಾರದ ನಡೆಯ ಬಗ್ಗೆ ಈಗ ಬಿಜೆಪಿ ಅನುಮಾನ ವ್ಯಕ್ತಪಡಿಸುತ್ತಿದೆ. ಯಾರು ದೂರು ನೀಡದೇ ಇದ್ರೂ ಎಸ್ಐಟಿಯನ್ನ ಯಾಕೆ ರಚನೆ ಮಾಡಿದ್ದೀರಿ? ತನ್ನ ತಪ್ಪು ಮುಚ್ಚಿಕೊಳ್ಳಲು ಹೀಗೆ ಮಾಡ್ತಾ ಸಿದ್ದು ಸರ್ಕಾರ. ಎಸ್ಐಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್. ಯಾರೂ ಹೇಳದೆ, ಯಾರೂ ದೂರು ನೀಡದೆ ಎಸ್ಐಟಿಯನ್ನ ಯಾಕೆ ರಚನೆ ಮಾಡಿದ್ದೀರಿ? ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ವಿಚಾರವಾಗಿ ಒಮ್ಮಿಂದೊಮ್ಮಿಗ್ಲೇ ಎಸ್ಐಟಿಯನ್ನ ರಚನೆ ಮಾಡುವಂಥದ್ದೇನಿತ್ತು? ಎಸ್ಐಟಿಯನ್ನ ರಚಿಸಿದ ಸರ್ಕಾರದ ನಡೆಯ ಬಗ್ಗೆ ಈಗ ಬಿಜೆಪಿ ಅನುಮಾನವನ್ನ ವ್ಯಕ್ತಪಡಿಸುತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಕ್ರೋಶವನ್ನ ಹೊರಗೆ ಹಾಕಿದ್ದಾರೆ. ಎಸ್ಐಟಿ ರಚಿಸಿದಂತಹ ಸರ್ಕಾರದ ನಡೆಯ ಬಗ್ಗೆ ಈಗ ಬಿಜೆಪಿ ಅನುಮಾನವನ್ನ ವ್ಯಕ್ತಪಡಿಸುತ್ತಿದೆ. ಯಾರೂ ದೂರು ನೀಡದಿದ್ರೂ ಕೂಡ ಎಸ್ಐಟಿಯನ್ನ ರಚನೆ ಮಾಡಿದ್ಯಾಕೆ? ದೂರೇ ಬಂದಿಲ್ಲ ಆದ್ರೂ ನೀವಾಗೆ ರಚನೆ ಮಾಡಿದ್ದೀರಾ? ತನ್ನ ತಪ್ಪು ಮುಚ್ಚಿಕೊಳ್ಳಲು ಹಿಂಗೆ ಮಾಡ್ತಿದ್ಯಾ ಸಿದ್ದು ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಬಿವೈ ವಿಜಯೇಂದ್ರ. ಜೊತೆಗೆ ಎಸ್ಐಟಿ ಅಂದ್ರೆ ಏನು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಕ್ರೋಶ ಹೊರಗೆ ಹಾಕಿದ್ದಾರೆ. ಹೇಳಿದ್ರೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಂಥ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖ ತರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೂ ಕೂಡ ಸಾಂತ್ವನನ ಹೇಳ್ತಾ ಧೈರ್ಯವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆ ಕೂಡ ಸಲ್ಲಿಸ್ತೇನೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಥವಾ ಸರ್ಕಾರದ ಕೆಲವು ಮಂತ್ರಿಗಳು ಶಾಸಕರುಗಳ ಪ್ರತಿಕ್ರಿಯೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ನನಗೆಲ್ಲೋ ಒಂದು ಕಡೆ ಗುಮಾನಿನೂ ಕೂಡ ಬರ್ತಾ ಇದೆ ಇವರ ಹೇಳಿಕೆಗಳನ್ನು ಗಮನಿಸಿದಾಗ. ಈ ಘಟನೆ ನಡೀಬಾರ್ದಿತ್ತು, ಅದ್ರ ಬಗ್ಗೆ ಯಾರ್ದು ಕೂಡ ತಕರಾರಿಲ್ಲ. ಆದರೆ ಸಿಜೆ ರಾಯ್ ಅವರು ಪ್ರಾಣವನ್ನು ಕಳೆದುಕೊಂಡು ಕುಟುಂಬ ಅಂತ್ಯಕ್ರಿಯೆಯನ್ನು ಕೂಡ ಇನ್ನೂ ಕೂಡ ನೆರವೇರಿಸಿಲ್ಲ. ಅದ್ರ ನಡುವೆ ಭಾಳ ಆತುರವಾಗಿ ರಾಜ್ಯ ಸರ್ಕಾರ ಇವತ್ತು ಎಸ್ಐಟಿ ರಚನೆ ಮಾಡಿರುವಂಥದ್ದೇ ಇವತ್ತು ಗುಮಾನಿಗೆ ಕಾರಣ ಆಗ್ತಾ ಇದೆ. ಪಾಪ ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲಿ ಬಹಳ ಗೊಂದಲ, ನೋವು ಕೂಡ ನಾನು ಗಮನಿಸ್ತಾ ಇದ್ದೇನೆ. ನನಗೆ ಯಾಕೆ ಗುಮಾನಿ ಬರ್ತದೆ ಅಂತ ಹೇಳಿದ್ರೆ, ನಾನು ಈ ಸಂದರ್ಭದಲ್ಲಿ ಇದನ್ನು ಹೇಳಬೇಕು ಬೇಡ ಗೊತ್ತಿಲ್ಲ. ಎಸ್ಐಟಿ ಸಿದ್ದರಾಮಯ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾವ್ಯಾವಾಗ ಸರ್ಕಾರ ರಚನೆ ಮಾಡಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೂಬ್ಲೋ ವಾಚ್ ಪ್ರಕರಣ ಬಂದಾಗ ಎಸ್ಐಟಿ ಆಗ್ತದೆ. ಎರಡು ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಎಸ್ಐಟಿಗಳನ್ನು ರಚನೆ ಮಾಡ್ತಾರೆ. ತಮ್ಮವರನ್ನು ಕಾಪಾಡ್ಕೋಬೇಕು ಅಂತ ಅಂದಾಗ ಎಸ್ಐಟಿ ರಚನೆ ಮಾಡ್ತಾರೆ. ವಿರೋಧ ಪಕ್ಷದವ್ರನ್ನ ಬಗ್ಗಬಡಿಬೇಕು ಅಂತ ಹೇಳಿದಾಗೂ ಕೂಡ ಎಸ್ಐಟಿ ರಚನೆ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವು ನೋಡ್ತಾ ಇದ್ದೇವೆ. ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಅಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಂಥ ಸಂದರ್ಭದಲ್ಲಿ ಈ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖ ತರುವಂಥ ಸಂಗತಿ. ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೂ ಕೂಡ ಬಿವೈ ವಿಜಯೇಂದ್ರ ಅವರು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಯಾಕೆ ಎಸ್ಐಟಿ ರಚನೆಯನ್ನ ಮಾಡಿತು ಕಾಂಗ್ರೆಸ್ ಸರ್ಕಾರ? ತಮಗೆ ಬೇಕಾದಾಗ ಮಾಡುತ್ತೆ, ಇಲ್ಲ ಅಂದ್ರೆ ವಿರೋಧ ಪಕ್ಷದವರ ಮೇಲೆ ದಾಳಿ ಮಾಡಬೇಕು ಅಂತ ಮಾಡುತ್ತೆ. ಯಾರು ಇದರ ಬಗ್ಗೆ ಯೋಚನೆನೇ ಮಾಡದೆ, ದೂರನ್ನೇ ನೀಡದೇ ಇದ್ದಾಗ ಎಸ್ಐಟಿಯನ್ನ ರಚನೆ ಮಾಡಿದ್ಯೇಕೆ? ತನ್ನ ತಪ್ಪನ್ನು ಮುಚ್ಚಿ ಹಾಕಿಕೊಳ್ಳಲು ಹಿಂಗೆ ಮಾಡ್ತಿದೆ ಸಿದ್ದು ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.